ಇನ್ನು ಪಹಲ್ಗಾಮ್ 26 ಅಮಾಯಕರ ನರಭೇದದ ಪ್ರತೀಕಾರವಾಗಿ ಭಾರತೀಯ ಸೇನೆ ಕೈಗೊಂಡಂತ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಬೆಚ್ಚ ಹೋಗಿತ್ತು. ಅದೆಲ್ಲ ನಿಮ್ಗೆ ಗೊತ್ತಿದೆ. ವಾಯುಸೇನೆ ಕ್ಷಿಪಣಿ ಡ್ರೋನ್ಗಳೆಲ್ಲ ಪಾಕಿಸ್ತಾನದ ಸೇನಾ ನೆಲೆ ಉಗ್ರರ ಅಡಗುತಾಣ ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಅದ್ರ ಬಗ್ಗೆನೂ ಒಂದಿಷ್ಟು ಅನುಮಾನ ಇದೆ ಕೆಲವರಿಗೆ, ಯಾಕಂದರೆ ಅವ್ರಿಗೆ ಪ್ರೀತಿ ಇಲ್ಲ ದೇಶದ ಬಗ್ಗೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಹೊಡೆದುರುಳಿಸಲಾದ ಪಾಕ್ ವಿಮಾನಗಳ ಅಧಿಕೃತ ಮಾಹಿತಿ ಈಗ ಬರ್ತಾ ಇದೆ. ಏನು? ಬೆಂಗಳೂರಿನಲ್ಲಿ ನಡೆದಂಥ ವಾರ್ಷಿಕ 16ನೇ ಏರ್ ಚೀಫ್ ಮಾರ್ಷಲ್ LM ಖತ್ರಿ ಉಪನ್ಯಾಸದಲ್ಲಿ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಮೊದಲ ಬಾರಿಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಏನು? ರಣಹೇಡಿ ಪಾಕ್ನ 5 ಯುದ್ಧ ವಿಮಾನ, 1 ಏರ್ಕ್ರಾಫ್ಟ್, 2 ಕಮಾಂಡ್ ಸೆಂಟರ್, 6 ರೆಡಾರ್, 3 ಹ್ಯಾಂಗರ್ ಧ್ವಂಸವನ್ನ ಮಾಡಿರುವುದಾಗಿ ಇದು ದೃಢಪಡಿಸಿದ್ದಾರೆ. ಇಡೀ ಕಾರ್ಯಾಚರಣೆಯಲ್ಲಿ S-400 ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದನ್ನ ಅಧಿಕೃತವಾಗಿ ಹೇಳಿಕೊಂಡಿರೋದು. ಪಾಕಿಸ್ತಾನಕ್ಕೆ ಉಂಟಾದ ಹಾನಿಯ ಬಗ್ಗೆ ಭಾರತೀಯ ವಾಯುಪಡೆ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿರಲಿಲ್ಲ, ಇದೇ ಮೊದಲು. ಇನ್ನು ಕಾಶ್ಮೀರದಲ್ಲಿ ಆಪರೇಷನ್ ಅಖಾಲ ಹೆಸರಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಉಗ್ರರು ಮತ್ತು ಭದ್ರತಾ ಸಿಬ್ಬಂದಿ ನಡುವೆ ಗುಂಡಿನ ಚಕಮಕಿ ಎಲ್ಲ ನಡೆದಿದೆ. ಇದರಲ್ಲಿ 2 ಯೋಧರು ಹುತಾತ್ಮರಾಗಿದ್ದಾರೆ. 9 ದಿನದಿಂದ ಆಪರೇಷನ್ ನಡೀತಾ ಇದೆ. 11 ಭದ್ರತಾ ಸಿಬ್ಬಂದಿಗಳು ಈಗ ಗಾಯಗೊಂಡಿರುವಂಥ ವರದಿ ಬರ್ತಾ ಇದೆ. ಏನು? ವಾಯುಸೇನೆ ಅಧಿಕೃತವಾಗಿ ಕೊಟ್ಟರಂತ ಹೇಳಿಕೆ ಏನು? ಆಪರೇಷನ್ ಸಿಂಧೂರ ಪಾಕ್ನ 5 ಫೈಟರ್ ಜೆಟ್ ಅನ್ನ ಧ್ವಂಸ ಮಾಡಿದ್ದೀವಿ ಅಂತ ಹೇಳಿ, 5 ಯುದ್ಧ ವಿಮಾನಗಳನ್ನು ಸುಮಾರು 300 ಕಿಲೋಮೀಟರ್ ದೂರದಿಂದ ಇದನ್ನು ನಾಶಪಡಿಸಿರೋದಾಗಿ ಹೇಳ್ತಾ ಇದ್ದಾರೆ. ಶಹಬಾಜ್ ಜಾಕೋಬಾಬಾದ್ ಏರ್ಫೀಲ್ಡ್ ಮೇಲೆ ದಾಳಿಯನ್ನು ಮಾಡಿದ್ವಿ. F-16 ಹ್ಯಾಂಗರ್ನ ಅರ್ಧ ಭಾಗ ನಾಶಪಡಿಸಲಾಗಿದೆ. ಮುರಿದ ಚಕ್ಲಾಲದಲ್ಲಿ 6 ರೆಡಾರ್ಗಳನ್ನು ಸರ್ವನಾಶ ಮಾಡಿದ್ವಿ ಅನ್ನೋದನ್ನು ಅಧಿಕೃತವಾಗಿ ಮೊಟ್ಟ ಮೊದಲನೇದಾಗಿ ಹೇಳಿರೋದು. ಇದನ್ನು S-400 ಆಪರೇಷನ್ನಲ್ಲಿ ಗೇಮ್ ಚೇಂಜರ್ ಆಗಿತ್ತು. S-400 ನಮ್ಮ ರಕ್ಷಣಾ ವ್ಯವಸ್ಥೆ ಭೇದಿಸಲು ಪಾಕ್ಗೆ ಸಾಧ್ಯವಾಗಲಿಲ್ಲ ಅನ್ನುವಂಥದ್ದನ್ನು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದನ್ನು ಕೆಲವರು ಆಬ್ಜೆಕ್ಷನ್ ಎತ್ತಿಬಿಟ್ಟು ಇವೆಲ್ಲ ಸುಳ್ಳು, ಎಲ್ಲಿದೆ ದಾಖಲೆ, ಸಾಕ್ಷಿ ಬಿಡುಗಡೆ ಮಾಡ್ರಿ ಅಂತ ಕೇಳುವಂಥ ಕಂತ್ರಿಗಳು ಇದ್ದಾರೆ ನಮ್ಮ ದೇಶದಲ್ಲಿ. ಏನು ಮಾಡೋಕ್ಕಾಗಲ್ಲ, ಕಾರಣ ಅವ್ರಿಗೆ ನಮ್ಮ ದೇಶದ ಮೇಲೆ ನಂಬಿಕೆನೇ ಇಲ್ವಲ್ಲ. ಅವರು ಎಲ್ಲವನ್ನ ರಾಜಕೀಯವಾಗಿ ನೋಡ್ತಾರೆ. ಹಾಗಾಗಿ ಅವ್ರಿಗೆ ನಂಬಿಕೆ ಇಲ್ಲ. ಅವ್ರ ಮೇಲೆ ಅವರಿಗೆ ನಂಬಿಕೆ ಇದೆಯಲ್ಲೋ, ಅವರು ಜೀವಂತವಾಗಿದ್ದಾರಾ ಅಥವಾ ಇಲ್ವಾ ಅಂತ ಹೇಳಿ ಇದನ್ನು ನಾಳೆ ಪ್ರಶ್ನೆ ಮಾಡ್ತಾರೆ. ನೋಡ್ತಾ ಇರಿ.